ತಮಗೆಲ್ಲರಿಗೂ ಅಲೌಕಿಕವಾದ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆ ನಾ ಪಡೆದನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಭವ ದುಃಖದಿ ಭಯಭೀತನಾ ಬಯಸುವೆ ನಿಜ ಕಲ್ಯಾಣವನು, ಮಾಡುವೆ ಆತ್ಮನ ದರ್ಶನವ ಪಡೆಯುವೆ ಪದ ನಿರ್ವಾಣವನು, ಪಡೆಯುವೆ ಪದ ನಿರ್ವಾಣವನು. ಕೈ ಮುಗಿದು ಈ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಹೇಳಿಕೊಟ್ಟ ಅನಂತ ಅನಂತ ತೀರ್ಥಂಕರ ಪರಮಾತ್ಮರಿಗೆ ನಮಿಸುತ್ತಾ, ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಷ್ಠಿಗಳಿಗೂ ಕೂಡ ನಮಿಸುತ್ತಾ, ನಮ್ಮ ಆತ್ಮ ಪ್ರದೇಶಗಳಿಗೂ ಕೂಡ ನಮಿಸುತ್ತಾ ಇವತ್ತಿನ ಧ್ಯಾನಾಭ್ಯಾಸ ಪ್ರಾರಂಭ ಮಾಡೋಣ. ಶಾಂತಿಯಿಂದ ಕೂತ್ಕೊಳ್ಳಿ. ಶರೀರವನ್ನು ಸಡಿಲಿಬಿಟ್ಟು, ಕೈಕಾಲುಗಳನ್ನು ಸಡಿಲಿಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆಯೂ ಇಲ್ಲ. ಆನಂದ 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 ಅನುಭವ ಮಾಡಿ. ನಿಮ್ಮ ಅಸ್ತಿತ್ವ ಎಲ್ಲಿದೆ ನೋಡಿ. ನಾನು ಎಂಬ ಅಸ್ತಿತ್ವ ನಿಮ್ಮ ಜಡ ಶರೀರದೊಳಗೆ, ಕೈಗಳಲ್ಲಿ, ಕಾಲುಗಳಲ್ಲಿ, ಬೆನ್ನು, ಹೊಟ್ಟೆ, ಎದೆ ಎಲ್ಲ ಕಡೆಗೂ ನಾನು ಎಂಬ ಅಸ್ತಿತ್ವ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿ ಕೂತ್ಕೊಳ್ಳಿ. ಕೊನೆಯವರೆಗೆ ಕಣ್ಣನ್ನು ತೆರೆಯಬೇಡಿ. ಕಣ್ಣಲ್ಲಿ ಜಡ ಶರೀರದ ಅಂಗಗಳ ಆಕಾರ ಬಣ್ಣವನ್ನು ತರಬೇಡಿ. ನಿಮ್ಮ ನಾನು ಎಂಬ ಅರಿವು, ನಿಮ್ಮ ನಾನು ಎಂಬ ಫೀಲಿಂಗಿನ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಎಲ್ಲಿಂದ ಎಲ್ಲಿವರೆಗೆ ನಾನು ಎಂಬ ಅನುಭವ ಇದೆ ನೋಡಿ. ಆನಂದ ಆನಂದ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವ. ಅದು ಕನ್ನಡಿಯಲ್ಲಿ ಕಾಣಿಸುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ, ನಾಲಿಗೆಗೆ ರುಚಿಗೆ ತಿಳಿದು ಬರ್ತಾ ಇಲ್ಲ, ಮೂಗಿನಿಂದ ವಾಸನೆ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ, ಕೈಯಿಂದ ಸ್ಪರ್ಶ ಮಾಡಲಿಕ್ಕೆ ಮುಟ್ಲಿಕ್ಕೆ ಆಗಲ್ಲ.
ಕಣ್ಣಿನಿಂದ ನೋಡಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ. ಅದೇ ನಾನು ಎಂಬ ಅನುಭವ, ಅದೇ ಆತ್ಮ. ಅದು ಶುದ್ಧಾತ್ಮ. ಅದು ಆತ್ಮನ ಅಸಂಖ್ಯಾತ ಪ್ರದೇಶಗಳು. ಆನಂದ 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 ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಾನು ನನ್ನ ಸ್ವರೂಪವನ್ನು ಮರೆತು ಈ ಸಂಸಾರದಲ್ಲಿ ಬಂದಿದ್ದೇನೆ. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಪಾದದಿಂದ ನೆತ್ತಿವರೆಗೆ ಎಲ್ಲ ಕಡೆಗೂ ನಿಮ್ಮ ಮನಸ್ಸನ್ನು ಓಡಾಡಿಸಿ. ಬೇಗ ಬೇಗ ಹೊಟ್ಟೆ, ಕಾಲು, ಕೈ, ಬೆನ್ನು, ಎದೆ, ಕಾಲ್ಬೆರಳುಗಳು, ಕೈ ಬೆರಳುಗಳು, ತಲೆ, ಕಿವಿಗಳು, ಕಣ್ಣುಗಳು. ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸುತ್ತಾ ಕಣ್ಣುಗುಡ್ಡೆಗಳ ಮೇಲೆ ಮನಸ್ಸಿಡಿ. ಕಣ್ಣು ರೆಪ್ಪೆಗಳನ್ನು ಸ್ವಲ್ಪ ಬಿಗಿ ಮಾಡಿ, ಸಡಿಲು ಬಿಡಿ. ಬಿಗಿ ಮಾಡಿ, ಟೈಟ್ ಮಾಡಿ, ಲೂಸ್ ಬಿಡಿ. ಬಾಯಿಯೊಳಗೆ ನಾಲಿಗೆಯನ್ನು ಅಲುಗಾಡಿಸ್ತಾ ಏನೋ ತಿಂತಾ ಇದ್ದೀರಿ, ಆ ರೀತಿ ನಿಮ್ಮ ಬಾಯಿಯನ್ನು ಅಲುಗಾಡಿಸಿ ಬಾಯಿಗೆ ಎಕ್ಸರ್ಸೈಸ್ ಕೊಡಿ. ಆನಂದ ಆನಂದ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಹೇ ಭಗವಂತ, ನನಗೇನೂ ಬೇಡ. ನನಗೆ ಆತ್ಮ ಸುಖ ಒಂದೇ ಬೇಕು. ನನಗೆ ಶುದ್ಧಾತ್ಮನೊಂದೇ ಬೇಕು. ನನಗೆ ಯಾವ ಸಂಸಾರ ಸುಖ, ಸ್ವರ್ಗ ಸುಖ, ಮೋಕ್ಷ ಸುಖ ಯಾವುದೂ ಬೇಡ. ನನಗೆ ಯಾವ ಅರಹಂತ, ಸಿದ್ಧ, ಆಚಾರ್ಯ, ಉಪಾಧ್ಯಾಯ, ಸಾಧು, ಪರಮೇಷ್ಠಿ ಯಾವ ಪದವಿಯೂ ಬೇಡ. ನನಗೆ ನಿಜಕ್ಕೂ ನನಗೆ ಆತ್ಮನ ಸಾನ್ನಿಧ್ಯ, ಆತ್ಮನಲ್ಲಿ ಪರ್ಮನೆಂಟ್ಲಿ ಲೀನ್ ಆಗುವಂತಹ ಶಕ್ತಿ, ಸಾಮರ್ಥ್ಯ ಕೊಡಪ್ಪ. ಹೇ ಶುದ್ಧಾತ್ಮ ಪರಮಾತ್ಮ, ನಿಜ ಪರಮಾತ್ಮ, ನನಗೆ ನಿನ್ನ ಆನಂದವೇ ಸಾಕು, ಇನ್ನೇನು ಬೇಡ. ಈ ರೀತಿ ಶುದ್ಧಾತ್ಮ ಭಕ್ತಿಯನ್ನು ಮಾಡಿ, ಶುದ್ಧಾತ್ಮ ಭಾವನೆಯನ್ನು ಮಾಡಿ, ಆತ್ಮನ ಅಕ್ಷಯ ಅನಂತ ರುಚಿ ಇರಬೇಕು. ಆವಾಗಲೇ ಧ್ಯಾನಾಭ್ಯಾಸ ನಮಗೆ ಫಲ ಕೊಡುತ್ತದೆ, ಧ್ಯಾನ ಸಿದ್ಧಿಯಾಗುತ್ತದೆ. ಆತ್ಮನ ಪ್ರೀತಿ ಭಕ್ತಿ ಇಲ್ಲದೆ ಧ್ಯಾನಾಭ್ಯಾಸದಿಂದ ಏನು ಪ್ರಯೋಜನವಿಲ್ಲ. ನಾವು ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡ್ತಾ ಇದ್ದಿದ್ದರಿಂದ ನಮಗೆ ಆತ್ಮ ಪ್ರದೇಶಗಳ ಭಕ್ತಿ, ಆತ್ಮನ ಭಕ್ತಿ ಇರಬೇಕು.
ಶಾಂತಿ ಶಾಂತಿ ಅನುಭವ ಮಾಡಿ. ಕೊನೆವರೆಗೆ ಕಣ್ತೆರೆಬೇಡಿ. ನಿಮ್ಮ ನೆತ್ತಿ ಎಲ್ಲಿದೆ ನೋಡಿ, ನೆತ್ತಿ ಮೇಲೆ ಹಸ್ತವನ್ನಿಟ್ಟು ಅಥವಾ ನೆತ್ತಿಯನ್ನು ಸ್ಪರ್ಶ ಮಾಡ್ತಾ ಬೆರಳುಗಳಿಂದ ಸುಖಪೂರ್ವಕವಾಗಿ ಮಾಲಿಷ್ ಮಾಡಿ. ನಿಮ್ಮ ನೆತ್ತಿಯ ಉದ್ದಗಲ ದಪ್ಪ ನೋಡಿ, ಎಲ್ಲಿದೆ ನೆತ್ತಿ, ನೆತ್ತಿ ಕೆಳಗಿದೆಯೋ ಮೇಲಿದೆಯೋ. ಆನಂದ 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 ಅನುಭವ ಮಾತ್ರ ಮಾಡಬೇಕು. ಆ ನೆತ್ತಿಯಲ್ಲಿರುವ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿಡಬೇಕು. ಅಂದರೆ ನಾನು ಎಂಬ ಅರಿವು. ನೆತ್ತಿಯಲ್ಲಿ ಏನೇನು ನಿಮಗೆ ಸಂವೇದನೆ ಆಗ್ತಾ ಇದೆ ಅದೆಲ್ಲ ಆತ್ಮನೇ. ಕನ್ನಡಿಯಲ್ಲಿ ನಿಂತರೆ, ಕನ್ನಡಿ ಮುಂದೆ ನಿಂತರೆ ಕಾಣುವುದು ಮಾತ್ರ ಶರೀರ. ಕನ್ನಡಿಯಲ್ಲಿ ಶರೀರ ಮಾತ್ರ ಕಾಣಿಸುತ್ತೆ. ಆದರೆ ಒಳಗಿನ ಯಾವ ಫೀಲಿಂಗು ನಿಮಗೆ ಕನ್ನಡಿಯಲ್ಲಿ ಕಾಣಿಸಲ್ಲ. ಆ ನಾನು ಎಂಬ ಸಂವೇದನ ಅರಿವು ಅಸ್ತಿತ್ವ ನಿಮಗೆ ಕನ್ನಡಿಯಲ್ಲಿ ಕಾಣಿಸಲ್ಲ. ಆದರೆ ಅದು ಶರೀರದೊಳಗೆ ಆಗ್ತಾ ಇದೆ. ನಾನು ಎಂಬ ಅನುಭವ, ಅದೇ ಆತ್ಮ, ಶುದ್ಧಾತ್ಮ. ಇದೇ ಸ್ವಪರಭೇದ ವಿಜ್ಞಾನ. ಇದೇ ಸಮ್ಯಕ್ ದರ್ಶನದ ಮೂಲ ಮಂತ್ರ. ಆತ್ಮ ಸಂವೇದನ ಅಸ್ತಿತ್ವದ ಮೇಲೆ ನಾನೆಂಬ ಅರಿವು. ಶರೀರದೊಳಗೆ ನೋಡ್ರಿ, ನಿಮಗೆ ಎಲ್ಲೆಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ ನೋಡಿ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅನುಭವ ಇದೆ. ನೆಮ್ಮದಿ 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 ಅನುಭವ ಮಾಡಿ. ನಿಮ್ಮ ಹಣೆಯ ಮೇಲೆ ಒಂದು ಹಸ್ತವನ್ನಿಟ್ಟು ಉಜ್ಜ್ರಿ. ನಿಧಾನಕ್ಕೆ 10 ಸೆಕೆಂಡ್ಗಳವರೆಗೆ ನಿಧಾನಕ್ಕೆ ಉಜ್ಜಿ, ಅಲ್ಲಿ ಉಜ್ಜುತ್ತಾ ಅನುಭವ ಮಾಡಿ. ಉಜ್ಜಿದ ನಂತರವೂ ಅನುಭವ ಮಾಡಿ. ಅಲ್ಲಿ ಸಂವೇದನೆ ಆಗ್ತಾ ಇದೆ ನೋಡಿ. ಜುಮ್ 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 ಜುಮ್, ಜನ್ 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 ಜನ್. ಯಾವ ಚಿಂತೆ ವಿಚಾರವೂ ಇಲ್ಲ. ಸಂಸಾರದಲ್ಲಿ ಬಂದಿದ್ದರಿಂದ ನೀವು ಸಂಸಾರ ಕಾರ್ಯಗಳನ್ನು ಮಾಡ್ತೀವಿ, ಕಷಾಯ ಮಾಡ್ತೀವಿ. ಆದರೆ ಅದು ನನ್ನ ಸ್ವರೂಪವಲ್ಲ. ನನ್ನ ಸ್ವರೂಪ ಪಾದದಿಂದ ನೆತ್ತಿವರೆಗೆ ಇದೆಯಲ್ಲ, ಅದೇ ನನ್ನ ಸ್ವರೂಪ. ನಾನು ಎಂಬ ಅರಿವು, ಮಿಡಿತ, ಸಂವೇದನೆ, ಬಡಿತ. ರಾಗದ್ವೇಷ ಮಾಡುವುದು ಅದು ಮನಸ್ಸು. ಅದು ಆತ್ಮ ಪರ್ಯಾಯ, ಆತ್ಮನ ಅಶುದ್ಧ ಪರ್ಯಾಯ. ಅದು ನಾನಲ್ಲ. ಈ ಮತಿಶ್ರುತ ಜ್ಞಾನ ಇದೆಯಲ್ಲ, ಇದು ಆತ್ಮ ಪರ್ಯಾಯ. ಇದು ಆತ್ಮನ ಪರ್ಯಾಯ. ಇದು ನಾನಲ್ಲ, ಇದು ನನ್ನದಲ್ಲ, ಇದು ಅಶುದ್ಧ. ಈ ನಾನು ಎಂಬ ಸಂವೇದನದ ಮೇಲೆ ಮನಸ್ಸು ಸ್ಥಿರವಾದಾಗ ಮನಸ್ಸು ಶುದ್ಧವಾಗುತ್ತದೆ. ಆತ್ಮನಲ್ಲಿ ಆತ್ಮೈಕ್ಯವಾಗುತ್ತದೆ. ಆತ್ಮನಲ್ಲಿ ಪರ್ಮನೆಂಟ್ಲಿ ಸಮಾವೇಶಗೊಂಡು ಹೋಗುತ್ತದೆ. ಆವಾಗ ಅಲ್ಲಿ ಮನಸ್ಸು ಎಂಬ ಬೇರೆ ಪದಾರ್ಥ ಇರುವುದಿಲ್ಲ. ಮನಸ್ಸು ಆತ್ಮನ ಪರ್ಯಾಯ. ಅದೇ ರಾಗದ್ವೇಷ ಮಾಡ್ತದೆ. ದ್ರವ್ಯ ಗುಣ ಪರ್ಯಾಯ.
ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಆಗುತ್ತೆ ನೋಡ್ರಿ, ಅದು ಜೀವದ್ರವ್ಯ. ನಿಮಗೆ ಸಂವೇದನೆ ಆಗ್ತಾ ಇದೆ ನೋಡ್ರಿ, ಇದೇ ಆತ್ಮನ ಗುಣ ಸ್ವರೂಪ. ಆದರೆ ಈ ರಾಗದ್ವೇಷ ಮಾಡೋನಿದ್ದಾನೆ ನೋಡಿ, ಇದೇ ಪರ್ಯಾಯ. ಆದರೆ ನಾನು ಎಂಬ ಅಸ್ತಿತ್ವವನ್ನು ಅನುಭವ ಮಾಡ್ತಾ ಇದೆಯಲ್ಲ, ತಿಳಿತಾ ಇದೆಯಲ್ಲ, ಆ ಜ್ಞಾನ ಪರ್ಯಾಯ. ನೋಡುವ ತಿಳಿಯುವ ಶಕ್ತಿ ಅದು ಪರ್ಯಾಯ, ಅದು ದ್ರವ್ಯ ಅಲ್ಲ, ಪರ್ಯಾಯ. ಅದು ಆತ್ಮನಲ್ಲಿ ಲೀನ ಆಗ್ತಾ ಇದೆ, ಆತ್ಮನ ಅನುಭವ ಮಾಡ್ತಾ ಇದೆ, ಒಳ್ಳೆ ಕೆಲಸ ಮಾಡ್ತಾ ಇದೆ, ಜಾನ ಆಗ್ತಾ ಇದೆ ನೋಡಿ. ಶಾಂತಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವೂ ಇಲ್ಲ. ಧ್ಯಾನ ಧ್ಯಾನವೆಂದು ಹೇಳುವರೆಲ್ಲರೂ ತಿಳಿಯರು ಯಾರೋ ಧ್ಯಾನವನು. ನಾನೆಂಬ ಅನುಭವ ಮಾಡದೆ ಹೇಗಾಗುವುದು ಧ್ಯಾನವು. ನಾನು ಎಂಬ ಸಂವೇದನೆ ಮಾಡಲಾರದೆ ಧ್ಯಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ. ಆತ್ಮನ ಧ್ಯಾನ ಮಾಡುವುದೇ ಧರ್ಮ. ಆತ್ಮನ ಧ್ಯಾನ ಸಂವೇದನ, ನಾನೆಂಬ ಅರಿವು ಸಂವೇದನೆ ಮಾಡುವುದೇ ಧ್ಯಾನ, ಅದೇ ಧರ್ಮ. ಪುಣ್ಯಕರ್ಮ ಪುಣ್ಯಕರ್ಮ ಅಲ್ಲ, ಅದು ಪಾಪಕರ್ಮ. ನಿಜವಾದ ಪುಣ್ಯ ರತ್ನತ್ರಯ. ಯಾವುದು ನಮ್ಮನ್ನು ಪುನೀತನನ್ನಾಗಿ ಮಾಡ್ತದೋ, ಪವಿತ್ರ ಮಾಡುತ್ತದೋ ಅದು ಪುಣ್ಯ, ಅದೇ ಧರ್ಮ. ಆತ್ಮಧ್ಯಾನವೇ ಧರ್ಮ, ಆತ್ಮಧ್ಯಾನವೇ ಪುಣ್ಯ. ಪುಣ್ಯಕರ್ಮ ಅದು ನಿಜಕ್ಕೂ ಪಾಪಕರ್ಮವೇ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹುಬ್ಬುಗಳ ಮಧ್ಯ 3 ಬೆರಳುಗಳನ್ನು ಕೂಡಿಸಿ ಅಥವಾ 5 ಬೆರಳುಗಳನ್ನು ಕೂಡಿಸಿ ಇಡಿ. ನಿಮ್ಮ ಹುಬ್ಬುಗಳ ಮಧ್ಯ ವಿಶೇಷವಾದ ಬಡಿತ ಮಿಡಿತ, ನಾಡಿ ಸಂವೇದನೆ ಆಗ್ತಾ ಇದೆ ನೋಡಿ. ಅಲ್ಲಿ ಚರ್ಮ ರೂಪದ ರಕ್ತ ಓಡಾಟದ ಏನು ಒಂದು ಜಡ ನಾಡಿ ಇದೆಯೋ, ನರನಾಡಿ ಇದೆಯೋ, ಅದು ನಾನಲ್ಲ, ನನ್ನದಲ್ಲ. ಆದರೆ ಅಲ್ಲಿ ಸಂವೇದನ ಮಾತ್ರ ಇದೆ ನೋಡಿ, ಅದು ಚೈತನ್ಯ ನಾಡಿ. ಅದು ನಿಮಗೆ ಶವದಲ್ಲಿ ಹೆಣದಲ್ಲಿ ಕಾಣುವುದಿಲ್ಲ, ಶವದಲ್ಲಿ ಹೆಣದಲ್ಲಿ ಇರುವುದಿಲ್ಲ. ಅಲ್ಲಿ ನಾಡಿ ಬಡಿತ ಮಿಡಿತ ಇರುವುದಿಲ್ಲ. ಒಬ್ಬ ಅಜ್ಞಾನಿ ಡಾಕ್ಟರು ಕೂಡ, ಅಂದರೆ ಶಾಸ್ತ್ರವನ್ನು ಓದಲಾರ, ಧರ್ಮಶಾಸ್ತ್ರಗಳನ್ನು ತಿಳಿಯದೇ ಇರುವ ಒಬ್ಬ ಡಾಕ್ಟರು ಕೂಡ ನಮ್ಮಂಥ ನಿಮ್ಮಂಥ ಶಾಸ್ತ್ರ ಸ್ವಾಧ್ಯಾಯ ಮಾಡಿದವ್ರಿಗೆ ಹೇಳ್ತಾರೆ, ನಾಡಿ ಹಿಡ್ಕೊಂಡು ಹೇಳ್ತಾರೆ, ಹೋಯ್ತು ಈ ಜೀವ ಸತ್ತೋಯ್ತು, ಈ ವ್ಯಕ್ತಿ ಸತ್ತೋದ, ಇಲ್ಲ ಇದರಲ್ಲಿ ಜೀವ ಇಲ್ಲ, ಕರ್ಕೊಂಡೋಗಿ ಸಾರಿ ಅಂತ ಹೇಳ್ತಾರೆ ಡಾಕ್ಟರು. ಅಂದರೆ ನಾಡಿ ಹಿಡ್ಕೊಂಡು ಡಾಕ್ಟರು ಕೂಡ ನಾಡಿಯಲ್ಲಿರುವ ಸಂವೇದನವನ್ನು ನೋಡಿ ಆತ್ಮನನ್ನು ಗುರುತಿಡಿತಾರೆ. ಅಂದರೆ ಸಂವೇದನವೇ ಆತ್ಮ.
ಶರೀರದಲ್ಲಿ ಸಂವೇದನ ಒಂದು ಮೈನಸ್ ಮಾಡಿಬಿಟ್ರೆ ಅಲ್ಲಿ ಏನು ಉಳಿಯುವುದಿಲ್ಲ, ಅಲ್ಲಿ ಜಡ ಶವ ಮಾತ್ರ ಉಳಿತದೆ. ಹಾಗಾಗಿ ನಿಮಗೆ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಮಿಡಿತ, ಬಡಿತ, ನಾಡಿ ಅಂದರೆ ಸಂವೇದನ ರೂಪ ಮಾತ್ರ, ಫೀಲಿಂಗ್ ರೂಪ. ಏನೊಂದು ಫೀಲಿಂಗ್ ಇದೆಯೋ ಅದೇ ಶುದ್ಧಾತ್ಮ. ಇದು ಆತ್ಮದ್ರವ್ಯ. ಇದರ ಮೇಲೆ ಮನಸ್ಸಿಟ್ಟರೆ ನಿರ್ವಿಕಲ್ಪ ಅನುಭೂತಿ, ಸಮ್ಯಕ್ ದರ್ಶನ, ರತ್ನತ್ರಯ ಪ್ರಕಟವಾಗುತ್ತದೆ. ಮುಕ್ತಿ ಮಾರ್ಗ ಪ್ರಕಟವಾಗುತ್ತದೆ. ಧರ್ಮದ ಉತ್ಪತ್ತಿಯಾಗುತ್ತದೆ. ನಿಮ್ಮ ಕಂಠಕಮಲ ಎಲ್ಲಿದೆ ನೋಡಿ. ನಿಮ್ಮ ಕಂಠಕಮಲದ ಉದ್ದಾಗಲ ದಪ್ಪ ಸುತ್ತಮುತ್ತ ಕೈ ಆಡಿಸಿ ನಿಮ್ಮ ಕತ್ತು, ಗಂಟಲು ಎಲ್ಲ ಕಡೆಗೂ ಚೆನ್ನಾಗಿ ಅಕ್ಕಪಕ್ಕ ಎಲ್ಲ ಕಡೆಗೂ ಕೈ ಆಡಿಸಿ ಅಲ್ಲಿ ಸಂವೇದನ ಅನುಭವ ಮಾಡಿ. ಕೈ ಆಡಿಸೋದ್ರಿಂದ ನಿಮ್ಮ ಸಂವೇದನ ಅಧಿಕವಾಗುವುದರಿಂದ ಅಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಲಿಕ್ಕೆ ಅನುಕೂಲವಾಗುತ್ತೆ. ನೀವು ಕೈ ಆಡಿಸದಿದ್ದರೆ ಅಲ್ಲಿ ಮನಸ್ಸು ಜಾಸ್ತಿ ಸಮಯ ಸ್ಥಿರ ಆಗಲ್ಲ, ಚಂಚಲವಾಗುತ್ತೆ. ಯಾಕಂದರೆ ಮನಸ್ಸಿಗೆ ಏನಾದರೂ ಒಂದು ವಿಷಯ ಬೇಕು, ಸಬ್ಜೆಕ್ಟ್ ಬೇಕು. ಅಲ್ಲಿ ಸಂವೇದನೆ ಕಡಿಮೆ ಆದರೆ, ಇಲ್ಲ ಅಂದರೆ ಆ ಮನಸ್ಸು ಓಡಿ ಹೋಗುತ್ತೆ. ಆನಂದ ಆನಂದ ಅನುಭವ ನೋಡಿ. ನೋಡಿ, ಯಾವ ಕಷಾಯವೂ ಇಲ್ಲ, ಯಾವ ಪುಣ್ಯ ಪಾಪದ ವಿಚಾರಗಳು ಕ್ರಿಯೆಗಳು ಇಲ್ಲ, ಯಾವ ದೇವಶಾಸ್ತ್ರ ಗುರುಗಳು ಇಲ್ಲ, ಯಾವ ಹೆಂಡರು ಮಕ್ಕಳು ಹಣ ಸಂಪತ್ತಿ ಗಂಡ ಯಾರೂ ಇಲ್ಲ. ನಾನೆಂಬ ಸಂವೇದನ ಮಾತ್ರ. ಯಾವ ರಕ್ತ ಮೂಳೆ ಮಾಂಸದ ಶರೀರವೂ ಇಲ್ಲ. ನಾನು ನನಗೆ ಅನುಭವಕ್ಕೆ ಬರ್ತಾ ಇದ್ದೇನೆ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೊಟ್ಟೆಯ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಹೊಟ್ಟೆ ಎಲ್ಲಿದೆ? ಹೊಟ್ಟೆಯ ಉದ್ದ ಅಗಲ ದಪ್ಪ ಒಳಗೆ ಹೊರಗೆ ಹೋಗ್ತಾ ಇದೆ, ಸಂವೇದನೆ ಮಾಡಿ. ನಾಭಿ ಒಳಗೆ 5 ಬೆರಳುಗಳನ್ನಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿ. ಅಲ್ಲೇನೇನು ಸಂವೇದನೆ ಆಗತ್ತೆ ನಾಭಿಯೊಳಗೆ, ಹೊಟ್ಟೆಯೊಳಗೆ, ಅದೆಲ್ಲ ಸಂವೇದನ ಮಾತ್ರ. ಟೋಟಲಿ ಸಂವೇದನ ಮಾತ್ರ ಆತ್ಮ ಇದ್ದಾನೆ ಅಲ್ಲಿ. ನಿಮಗೇನು ಹೊಟ್ಟೆ ಚರ್ಮ ಕಾಣಿಸ್ತಾ ಇಲ್ಲ, ಹೊಟ್ಟೆಯೊಳಗಿನ ಮಾಂಸವೂ ಕಾಣಿಸ್ತಾ ಇಲ್ಲ. ನಿಮಗೆ ಸಂವೇದನ ಮಾತ್ರ ಆಗ್ತಾ ಇದೆ. ಅದು ಶುದ್ಧಾತ್ಮ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೃದಯ ಕಮಲ ಎಲ್ಲಿದೆ? ಹೃದಯ ಕಮಲದ ಮೇಲೆ ಮನಸ್ಸಿಡಿ. ಹೃದಯ ಕಮಲದ ಉದ್ದ ಅಗಲ ದಪ್ಪ, ಎದೆಯ ವಕ್ಷಸ್ಥಳದ ವಿಸ್ತಾರ ಅನುಭವ ಮಾಡಿ. ಸಂವೇದನ ರೂಪದಲ್ಲಿ ನಿಮ್ಮ 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ಹೃದಯ ಕಮಲದಲ್ಲಿ ಅಂದರೆ ವಕ್ಷಸ್ಥಳದ ಮಧ್ಯಭಾಗದಲ್ಲಿಡಿ. ಅಲ್ಲಿ ವಿಶೇಷವಾದ ಮಿಡಿತ ಸಂವೇದನೆ ಆಗ್ತಾ ಇದೆ. ಶಾಂತಿ ಶಾಂತಿ ಅನುಭವ ಮಾಡಿ. ಇದು ಶರೀರ ಧ್ಯಾನವಲ್ಲ, ಇದು ಆತ್ಮನ ಧ್ಯಾನ. ಆತ್ಮನನ್ನು ಬಿಟ್ಟು ಬೇರೆಡೆ ಎಲ್ಲಾದರೂ ನೀವು ಮನಸ್ಸಿಟ್ಟಿದ್ದೇ ಆದರೆ ಅಲ್ಲಿ ನಿಶ್ಚಿತವಾಗಿ ಖಂಡಿತವಾಗಿ ನಿಯಮದಿಂದ ರಾಗದ್ವೇಷಗಳೇ ಆಗ್ತವೆ. ನಿಮಗೆ ನೋಡ್ರಿ, ಈಗ ಯಾವ ರಾಗದ್ವೇಷಗಳು ಆಗ್ತಾ ಇಲ್ಲ, ಯಾವ ಶರೀರವೂ ಕಾಣಿಸ್ತಾ ಇಲ್ಲ, ಯಾವ ಸಂಬಂಧವೂ ಇಲ್ಲ, ಯಾವ ವಿಕಲ್ಪಗಳು ಇಲ್ಲ. ಆನಂದ ಆನಂದ ಅನುಭವ ಆಗ್ತಾ ಇದೆ ನಿಮಗೆ. ಯಾಕೆಂದರೆ ನೀವು ನಾನು ಎಂಬ ಸಂವೇದನ ಅಸ್ತಿತ್ವ ಅರಿವು, ನಾನು ಎಂಬ ಫೀಲಿಂಗ್ ಮೇಲೆ ಮನಸ್ಸಿಟ್ಟಿದ್ದೀರಿ. ಅದು ಆತ್ಮ. ಇದು ಶುದ್ಧೋಪಯೋಗ. ಇದು ಮುನಿಗಳು, ಸಮ್ಯಕ್ ದೃಷ್ಟಿ ಶ್ರಾವಕ ಮುನಿಗಳು ಮಾಡ್ತಕ್ಕಂತಹ ಶುದ್ಧೋಪಯೋಗ ಇದು. ಅವರ ನಮ್ಮ ಶುದ್ಧೋಪಯೋಗದಲ್ಲಿ ಏನು ವ್ಯತ್ಯಾಸವಿಲ್ಲ. ಕ್ವಾಲಿಟಿ ಒಂದೇ, ಕ್ವಾಂಟಿಟಿ ಮಾತ್ರ ವ್ಯತ್ಯಾಸ. ಅವರು ನಿರ್ವಿಕಲ್ಪರಾಗಿದ್ದಾರೆ, ನಾವು ಈಗ ನಿರ್ವಿಕಲ್ಪ ಆಗಲಿಕ್ಕೆ ಏಕಾಗ್ರತೆಯ ಅಭ್ಯಾಸ ಮಾಡ್ತಾ ಇದ್ದೀವಿ. ಜೊತೆಗೆ ಆತ್ಮನ ಅನುಭವವೂ ಮಾಡ್ತಾ ಇದ್ದೇವೆ. ಆನಂದ 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 ಅನುಭವ ಮಾಡ್ತಾ ಇದ್ದೇವೆ ನೋಡಿ. ಯಾವ ವಿಚಾರ ಚಿಂತೆ ಇಲ್ಲ. ನಿಮ್ಮ ಬೆನ್ನಿನ ಉದ್ದ ಅಗಲ ದಪ್ಪ ಎಲ್ಲಿದೆ? ನಿಮ್ಮ ಬೆನ್ನು ಕಣ್ಣಿಗೆ ಕಾಣುವ ಬೆನ್ನು ಅದು ನಾನಲ್ಲ, ನನ್ನದಲ್ಲ, ಅದು ಶರೀರ. ಆದರೆ ನಿಮಗೆ ಕಣ್ಣಿಗೆ ಕಾಣದಿದ್ದರೂ ಕೂಡ ಇದು ನನ್ನ ಬೆನ್ನು ಹಿಂದೆ ಇದೆ, ನನ್ನ ಬೆನ್ನು ಇಷ್ಟು ದೊಡ್ಡ ಅಗಲ ಇದೆ, ಉದ್ದ ಇದೆ, ಆ ಅನುಭವ ಆಗ್ತಾ ಇದೆ ನೋಡಿ ನಿಮಗೆ. ಇದು ನನ್ನ ಬೆನ್ನು, ಬೆನ್ನಲ್ಲಿ ನಾನಿದ್ದೇನೆ, ಬೆನ್ನಲ್ಲಿ ನನ್ನ ಅಸ್ತಿತ್ವ ಇದೆ. ಆ ಅನುಭವ ರೂಪದ ಬೆನ್ನಿದೆಯಲ್ಲ, ಅದೇ ಚೈತನ್ಯ ಬೆನ್ನು, ಜ್ಞಾನ ಬೆನ್ನು. ಜ್ಞಾನ ಶರೀರ, ಆಭ್ಯಂತರ ಶರೀರ. ಕನ್ನಡಿಯಲ್ಲಿ ನೀವು ನಿಂತಾಗ
ನಿಮಗೆ ಅಲ್ಲಿ ಶರೀರ ಮಾತ್ರ ಕಾಣಿಸುತ್ತೆ. ಆದರೆ ಶರೀರದ ಒಳಗಿನ ಅನುಭವ ನಿಮಗೆ ಕನ್ನಡಿಯಲ್ಲಿ ಕಾಣಿಸಲ್ಲ. ಶರೀರದ ಒಳಗಡೆ ಏನು ನಿಮಗೆ ನಾನು ಎಂಬ ಅರಿವು, ವೇದನೆ, ಸಂವೇದನೆ, ಫೀಲಿಂಗ್ ಆಗ್ತದೆ, ಆ ಫೀಲಿಂಗ್ ನಿಮಗೆ ಕನ್ನಡಿಯಲ್ಲಿ ಕಾಣಿಸಲ್ಲ. ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಟ್ಟರೆ ನನಗೆ ನಿರ್ವಿಕಲ್ಪ ಸಮ್ಯಕ್ ದರ್ಶನ ಆಗುತ್ತೆ, ಮುಕ್ತಿ ಸಿಗತ್ತೆ. ಈ ರೀತಿ ತಿಳಿದು ನಂಬಿ ಧ್ಯಾನಾಭ್ಯಾಸ ಮಾಡುವುದೇ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಇದೇ ಮೋಕ್ಷ ಮಾರ್ಗ, ಇದೇ ಸ್ವಯಂ ಮೋಕ್ಷ ಸ್ವರೂಪವೂ ಆಗಿದೆ. ಇದೇ ಭೇದ ವಿಜ್ಞಾನ, ಇದೇ ವೀತರಾಗ ವಿಜ್ಞಾನ. ಆತ್ಮಜ್ಞಾನವೇ ಜ್ಞಾನ, ಉಳಿದೆಲ್ಲವೂ ಅಜ್ಞಾನ. ವಿಶ್ವಶಾಂತಿಗೆ ಮೂಲ, ಆತ್ಮಶಾಂತಿಗೆ ಮೂಲ, ವೀತರಾಗ ವಿಜ್ಞಾನ. ಅದೇ ವೀತರಾಗ ವಿಜ್ಞಾನ, ಆತ್ಮನ ಧ್ಯಾನ. ಈಗ ನಿಮ್ಮ ಎರಡೂ ಹಸ್ತಗಳ ಮಧ್ಯಭಾಗವನ್ನು, ನಿಮ್ಮ ಹಸ್ತಗಳ ಸೆಂಟರ್ ಪಾಯಿಂಟನ್ನು ನಿಮ್ಮ ಕಣ್ರೆಪ್ಪೆಗಳ ಮೇಲೆ ಇಟ್ಕೊಳ್ಳಿ. ಟಚ್ ಮಾಡಬೇಡಿ. 5 ಕೈಗಳ 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ಕಣ್ಣುಗಳ ಮೇಲಿಡಿ. ನಿಮ್ಮ ಕೈ ಬೆರಳುಗಳು ತಲೆಯ ಮೇಲೆ ಹೋಗಿರಬೇಕು. ಹುಬ್ಬುಗಳ ಭಾಗಕ್ಕೆ ಇನ್ನೂ ಮೇಲಕ್ಕೆ ಹೋಗಿರಬೇಕು. ನಿಮ್ಮ ಅಂಗೈ ಮಧ್ಯಭಾಗ ಮಾತ್ರ ಮೇಲಿರಬೇಕು. ಹೊರಗಿನ ಬೆಳಕು ಕಾಣಬಾರ್ದು. ಆ ರೀತಿ ಚೆನ್ನಾಗಿ ಹಸ್ತಗಳನ್ನಿಡಿ. ನಿಧಾನಕ್ಕೆ ಕಣ್ತೆಗೆದು ಏನನ್ನು ನೋಡಬೇಡಿ. ಕಣ್ತೆರೆಯಿರಿ. ಕಣ್ತೆರೆದು ಸುಮ್ಮನೆ ಕೂತ್ಕೊಳ್ಳಿ. ಏನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ. ಬೇಗ ಬೇಗ ಬೇಗ. ತಲೆ, ನೆತ್ತಿ, ತಲೆ, ಮೂಗು, ಕಣ್ಣು, ಬಾಯಿ, ಕತ್ತು, ಭುಜಗಳು, ಕೈಗಳು, ಕೈ ಬೆರಳು, ಹೃದಯ, ಹೊಟ್ಟೆ, ಸೊಂಟ, ಬೆನ್ನು, ತೊಡೆಗಳು, ಮಂಡಿಗಾಲು, ಪಿಂಡಿ, ಪಾದ, ಅಂಗಾಲು, ಕಾಲ್ಬೆರಳುಗಳು. ಈ ರೀತಿ ನಿಮ್ಮ ಮನಸ್ಸನ್ನೆಲ್ಲ ಕಡೆಗೆ ಬೇಗ ಬೇಗ ಓಡಿಸಿ. ನೀವೇ ಮನಸ್ಸಲ್ಲಿ ಶರೀರದ ಒಂದೊಂದು ಅಂಗದ ಹೆಸರನ್ನು ತಗೊಂಡು ನೀವೇ ಮನಸ್ಸನ್ನು ಓಡಾಡಿಸಿ. ಶಾಂತಿ ಶಾಂತಿ ಅನುಭವ ಮಾಡಿ. ಕಣ್ಣು ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಮಂಡಿಗಾಲ ಮೇಲಿಡಿ. ಚೆನ್ನಾಗಿ ಉಜ್ಜಿ. ನಿಮ್ಮ ಮಂಡಿಗಾಲಿಗೆ ಈ ನಿಮ್ಮ ಹಸ್ತಗಳ ಬಿಸಿ ತಾಗಬೇಕು. ಅಥವಾ ಪಾದಕ್ಕೆ ಇಡಿ. ಪಾದವನ್ನು ಉಜ್ಜಿ ಅಂಗಾಲನ್ನು ಉಜ್ಜಬಹುದು. ಅದು ಆತ್ಮನ ಪ್ರದೇಶಗಳಿವೆ. ಕಾಲು ಅಂತ ಹೇಳಿ ತುಚ್ಛ ತಿಳಿಬೇಡಿ. ಕಾಲು ಅಂತ ಹೇಳಿ ತುಚ್ಛ ಎಂದುಕೋಬೇಡಿ. ಅಲ್ಲಿ ಆತ್ಮ, ಶುದ್ಧಾತ್ಮ ಪರಮಾತ್ಮ ಇದ್ದಾನೆ. ಆನಂದ ಅನುಭವ ಮಾಡಿ. ಮತ್ತೊಂದು ಕೈಯನ್ನು ಆಮೇಲೆ ಎತ್ತಿ ಇನ್ನೊಂದು ನಿಮ್ಮ ಪಾದ ಅಂಗಾಲನ್ನು ಉಜ್ಜಿ, ಅಥವಾ ನಿಮ್ಮ ಮುಖಕಮಲವನ್ನು ಕೂಡ ಉಜ್ಜಬಹುದು. ನಿಮ್ಮ ಮುಖಕಮಲವನ್ನು ಚೆನ್ನಾಗಿ ಉಜ್ಜಿ ಎರಡೂ ಹಸ್ತಗಳನ್ನು ನಿಮ್ಮ ಪಾದಗಳ ಮೇಲೆ ಅಥವಾ ಎರಡೂ ಹಸ್ತಗಳನ್ನು ಕೂಡಿಸಿ ಸುಮ್ಮನೆ ಕೈಗಳನ್ನು ಇಟ್ಕೊಂಡು ಹಸ್ತಗಳನ್ನು, ಅಂಗೈಗಳನ್ನು ಪರಸ್ಪರ ಕೂಡಿಸಿ ಜೋಡಿಸಿ ಸುಮ್ಮನೆ ಕೂತ್ಕೊಳ್ಳಿ. ಕಣ್ತೆರೆಯಿರಿ. ಕೈಯನ್ನು ಜೋಡಿಸಿ ಈ ರೀತಿ ಅಂತರ್ಮುಖ ಧ್ಯಾನ ಮಾರ್ಗವನ್ನು
ಅನಂತ ಅನಂತ ತೀರ್ಥಂಕರ ಪರಮಾತ್ಮರು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳು. ಸಮ್ಯಕ್ ದೃಷ್ಟಿ ಮುನಿಗಳು ಶ್ರಾವಕರು ಕೂಡ ನಮಗೆ ಈ ಅಂತರ್ಮುಖ ಮಾರ್ಗವನ್ನು ಆಗಮಗಳಲ್ಲಿ ಬರೆದಿದ್ದಾರೆ. ಅವರಿಗೂ ಅನಂತ ಅನಂತ ನಮನಗಳು. ನಮ್ಮ ಆತ್ಮ ಶುದ್ಧಾತ್ಮ ಪ್ರದೇಶಗಳಿಗೂ ಅನಂತ ನಮನಗಳು. ಯಾಕಂದರೆ ಶುದ್ಧಾತ್ಮ ಧ್ಯಾನದಿಂದಲೇ ನನಗೆ ಮುಕ್ತಿ, ಇನ್ಯಾರ ಧ್ಯಾನದಿಂದ ನನಗೆ ಮುಕ್ತಿ ಸಿಗುವುದಿಲ್ಲ. ಹಾಗಾಗಿ ನಾನು ಶುದ್ಧಾತ್ಮನ ನಿಜ ಪರಮಾತ್ಮನಿಗೂ ಕೂಡ ಪ್ರದೇಶಗಳಿಗೆ ಕೂಡ ನಾನೆಂಬ ಅನುಭವಕ್ಕೆ ಅರಿವಿಗೆ ನಾನು ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಯೇ ಪೂರ್ಣಗೊಳಿಸ್ತೀನಿ ಅಂಥೇಳಿ ವಿಚಾರ ಮಾಡಿ ಭಾವನೆ ಮಾಡಿ, ಮತ್ತು ತಾವೆಲ್ಲರೂ ಸಿದ್ಧಾತ್ಮರು, ತಾವೆಲ್ಲರೂ ಶುದ್ಧಾತ್ಮರು, ಶುದ್ಧ ಪರಮಾತ್ಮರು, ತಾವೆಲ್ಲ ತಮ್ಮ ತಮ್ಮ ಆತ್ಮನ ಅಂತರ್ಮುಖ ಧ್ಯಾನ ಮಾಡಿ ಆನಂದ ಸರೋವರದಲ್ಲಿ ಸಮುದ್ರದಲ್ಲಿ ಮುಳುಗಿದ್ರಿ, ಆತ್ಮ ಪ್ರದೇಶಗಳಲ್ಲಿ ಇದ್ರಿ, ಆತ್ಮ ಸಮಾಧಿಯಲ್ಲಿದ್ರಿ. ಇನ್ನೂ ನಿರ್ವಿಕಲ್ಪ ಅನುಭೂತಿ ಆಗಿಲ್ಲ, ಏನು ಟೆನ್ಷನ್ ಮಾಡ್ಕೋಬೇಡಿ. ಆನಂದದಲ್ಲಿದ್ದರಲ್ಲ ಆತ್ಮನ ಪ್ರದೇಶಗಳಲ್ಲಿ, ಅಷ್ಟೇ ಸಾಕು. ಈಗ ಸದ್ಯಕ್ಕೆ ತಮಗೆಲ್ಲರಿಗೂ ನಾನು ಅಭಿನಂದಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.